ಮದುವೆಯಾಗದೆ ತಾಯಿಯಾದ ಖ್ಯಾತ ನಟಿ, ಸಿನಿಮಾದಲ್ಲಿ ತುಂಡು ಬಟ್ಟೆ ಹಾಕಿದ ನಟಿ, ತುಂಡು ಬಟ್ಟೆ ಹಾಕದೆ ನಿಯಮ ಪಾಲಿಸಿದ ನಟಿ. ಸಿನಿಮಾಗಳಲ್ಲಿ ತುಂಡು ಬಟ್ಟೆ ಹಾಕಿದ ನಟಿ, ತುಂಡು ಬಟ್ಟೆ ಹಾಕದೆ ನಿಯಮ ಪಾಲಿಸಿದ ನಟಿ. ಆ ನಟಿ ಬಾಲಿವುಡ್ನಲ್ಲಿ ತುಂಬಾ ಖ್ಯಾತಿ ಪಡೆದಿದ್ದಾರೆ. ಆ ನಟಿಗೆ ಈಗ 51 ವರ್ಷಗಳು ತುಂಬಿದೆ. ಆ ನಟಿ ಬೇರಾರು ಅಲ್ಲ, ಸಾಕ್ಷಿ ತನ್ವರ್. ಮದುವೆಯಾಗದೆ ತಾಯಿಯಾದ ಖ್ಯಾತ ನಟಿ. ಸಿನಿಮಾಗಳಲ್ಲಿ ತುಂಡು ಬಟ್ಟೆಯನ್ನ ಹಾಕ್ತಾ ಇದ್ರು ಖ್ಯಾತ ನಟಿ, ಮದುವೆಯಾಗದೆ ತಾಯಿಯಾಗಿದ್ದಾರೆ. ಆ ನಟಿ ಬಾಲಿವುಡ್ ನಲ್ಲಿ ತುಂಬಾ ಖ್ಯಾತಿಯನ್ನ ಪಡೆದಿದ್ರು. ಸಾಕ್ಷಿ ತನ್ವರ್. ಸಾಕ್ಷಿ ತನ್ವರ್ ಎನ್ನುವಂತವ್ರು 2001ರಲ್ಲಿ ಕಮರ್ ಧಾರಾವಾಹಿಯ ಮೂಲಕ ಈಕೆ ಎಂಟ್ರಿಯನ್ನ ಕೊಟ್ಟಿದ್ರು. ಬಡೆ ಅಚ್ಚೆ ಲಗ್ತಾ ಹೇ ಎನ್ನುವಂತಹ ಸೀರಿಯಲ್ ನಂದ ಟಿವಿ ಜಗತ್ತಿನ ಆಳ್ದಂತಹ ನಟಿ ಈಕೆ. ದಂಗಲ್ ಸಿನಿಮಾದಲ್ಲೂ ಕೂಡ ಅಮೀರ್ ಖಾನ್ ಜೊತೆಗೆ ಸಾಕ್ಷಿ ತನ್ವರ್ ಅವರು ನಟನೆ ಮಾಡಿದ್ರು. ಸಾಕಷ್ಟು ಚಿತ್ರದ ಮೂಲಕ ಖ್ಯಾತಿ ಪಡೆದ ನಟಿ, ಈಗ ನಟಿ ಮದುವೆಯಾಗದೆ ತಾಯಿಯಾಗಿದ್ದಾರೆ. ತಮ್ಮ 45ನೇ ವಯಸ್ಸಿನಲ್ಲಿ ತಾಯಿಯಾದ ನಟಿ. ಹೌದು, ಸಾಕ್ಷಿ ಒಂದು ಹುಡುಗಿಯನ್ನ ದತ್ತು ಪಡೆದುಕೊಂಡಿದ್ದಾಳೆ. ಮುಂಬೈನಲ್ಲಿ ಮಗಳೊಂದಿಗೆ ವಾಸ ಮಾಡ್ತಾ ಇದ್ದಾರೆ ನಟಿ ಸಾಕ್ಷಿ. ಸಾಕ್ಷಿ ಯಾರಿಗ್ ಗೊತ್ತಿಲ್ಲ ಹೇಳಿ? ದಂಗಲ್ ಸಿನಿಮಾ ನೋಡಿದವರಿಗಂತೂ ಗೊತ್ತಿರುತ್ತೆ ಸಾಕ್ಷಿ ತನ್ವರ್ ಯಾರು ಅಂತ ಹೇಳಿ. ಆಕೆ ಮದುವೆಯಾಗದೆ ತಾಯಿಯಾಗಿದ್ದಾರೆ. ಆಕೆ ಒಂದು ಮಗುವನ್ನ ದತ್ತು ತೆಗೆದುಕೊಂಡಿದ್ದಾರೆ. ಅದು ಕೂಡ ಹೆಣ್ಣು ಮಗುವನ್ನ ದತ್ತು ತಗೊಳ್ಳೋ ಪ್ರೋಸೆಸ್ ತುಂಬಾ ಚೆನ್ನಾಗಿರುತ್ತೆ. ಅವರ ಒಂದು ಹೆಸರಿನಲ್ಲಿ ಆಸ್ತಿ ಕೂಡ ಇಡಬೇಕಾಗುತ್ತೆ. ಕೆಲವೊಂದಿಷ್ಟು ಜನ ದತ್ತು ತಗೊಂತೀನಿ ಅಂತ ಹೇಳ್ತಾರೆ, ಹೊರತು ತಗೊಳ್ಳಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ. ತಮ್ಮ 45ನೇ ವಯಸ್ಸು ಆಕೆಗೆ. 45ನೇ ವಯಸ್ಸಿನಲ್ಲಿ ಏನೋ ಅನ್ಸಿರುತ್ತೆ, ಯಾವುದೋ ಮಕ್ಕಳನ್ನ ಸಾಕಬೇಕು, ನಮ್ದು ಅಂತ ಸಾಕಬೇಕು ಅಂತ ಒಂದಿಷ್ಟು ತಾಯಿ ಹೃದಯಗಳಿಗೆ ತುಂಬಾ ಇಷ್ಟ ಆಗಿರುತ್ತೆ. ಅದು ಟಕ್ಕಂತ ಒಪ್ಕೊಳಕ್ ಸಾಧ್ಯ ಆಗಲ್ಲ, ತನ್ನ ಮಕ್ಕಳಲ್ಲ ಅಂತ ಒಪ್ಕೊಳಕ್ ಸಾಧ್ಯ ಆಗಲ್ಲ. ಆದ್ರೂ ಕೂಡ ಕೆಲವೊಂದಿಷ್ಟು ತಾಯಂದಿರು, ಮಹಾ ತಾಯಂದಿರು ಈ ತರ ಒಂದೊಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಆ ಸಾಲಿನಲ್ಲಿ ಸಾಕ್ಷಿಯವರು ಕೂಡ ಸೇರ್ಕೊಂಡಿದ್ದಾರೆ. ಬಾಲಿವುಡ್ ನಲ್ಲಿ ತುಂಬಾ ಒಳ್ಳೆ ಖ್ಯಾತಿಯನ್ನ ಪಡೆದಿರುವಂತಹ ಸಾಕ್ಷಿ ಇವರು. ಸೊ ಇವರು ಈ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಒಂದು ಹುಡುಗಿಯನ್ನ ದತ್ತು ತಗೊಂಡಿದ್ದಾರೆ. ನಾನು ಆಗ್ಲೇ ಹೇಳ್ದಾಗೆ ದತ್ತು ತಗೊಳ್ಳೋ ಪ್ರೋಸೆಸ್ಸು ಅಷ್ಟೊಂದು ಸುಲಭದ ಮಾತಲ್ಲ. ಯಾಕಂತಂದ್ರೆ ಅವ್ರ ದತ್ತು ತೆಗೆದುಕೊಳ್ತಿರುವಂತಹ ಮಕ್ಕಳ ಮೇಲೆ ಅಥವಾ ಮಕ್ಕಳಿಗೆ ಆಸ್ತಿಗಳನ್ನ ಇಡಬೇಕಾಗತ್ತೆ. ಸುಮ್ನೆ ನಾನು ದತ್ತು ತಗೊಂತೀನಿ ಅಂತ ಹೇಳಿದ್ರೆ ಆಗಲ್ಲ ಅಲ್ಲಿ. ಸೊ ಆ ಕಾರಣಕ್ಕೋಸ್ಕರ ಸಾಕ್ಷಿ ಅವರು ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ.